ಅಣ್ಣ ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ ಪ್ಲೀಸ್ ಕಣಣ್ಣ. ನೋಡಪ್ಪ, ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅಮೌಂಟ್ ಬೇಕು ಅಂತ ಕೇಳ್ತಿದ್ಯಾ. ನಾಳೆ ಸರಿಯಾಗಿ ಬಡ್ಡಿ ಕಟ್ಟಿಲ್ಲ ಅಂದ್ರೆ ನಂದು ಇನ್ನೊಂದು ಮುಖ ನೋಡ್ತೀಯಾ. ಇಲ್ಲ ಅಣ್ಣ, ಟೈಮ್ ಕರೆಕ್ಟಾಗಿ ಬಡ್ಡಿ ಕಟ್ಬಿಡ್ತೀನಿ. ಸರಿ, ನಾಳೆ ಬೆಳಗ್ಗೆ ಬಂದು ದುಡ್ಡು ತಗೊಂಡೋಗು. ತುಂಬಾ ಉಪಕಾರ ಆಯ್ತಣ್ಣ. ಬಡ್ಡಿ ಸಾಲ ಮಾಡಿ ಯಾರು ಉದ್ಧಾರ ಆಗಿಲ್ಲ ಕಣ್ರಿ. ಊರಲ್ಲಿರೋ ಜಮೀನ ಮಾಡಿ ನಿಮ್ಮ ಅಪ್ಪನ ಆಪರೇಷನ್ ಮಾಡಿಸಿ. ನಮ್ಮ ಹತ್ರ ಇರೋದು ಸ್ವಲ್ಪ ಜಮೀನು ಕಣೆ, ಅದನ್ನು ಮಾರ್ಕೊಂಡ್ಬಿಟ್ರೆ ಅಕ್ಕಪಕ್ಕದಲ್ಲಿ ಇರೋಲ್ಲ ಆಡ್ಕೊಂಡು ನಗ್ತಾರೆ. ಏನ್ರಿ, ಒಂದು ತಿಂಗಳು ಆಯ್ತು ಇನ್ನೂ ಬಡ್ಡಿನೇ ಕೊಟ್ಟಿಲ್ಲ. ಅಣ್ಣ ತುಂಬಾ ಕಷ್ಟ ಐತೆ ಅಣ್ಣ, ಒಂದು ವಾರ ಟೈಮ್ ಕೊಡೋಣ, ಕೊಟ್ಬಿಡ್ತೀನಿ. ಇನ್ನೊಂದು ವಾರನಾ? ಸರಿ ಆಯ್ತು, ಬೇಗ ಕಳ್ಸ್ಬಿಡಿ. ನೋಡ್ದ ಬಡ್ಡಿ ಇಸ್ಕೊಂಡಿರೋ ಜೀವನ ಹೆಂಗಿದೆ ಅಂತ. ಸಾಲ ಕೊಟ್ಟವ್ರು ಯಾರು ನೆಮ್ಮದಿಯಾಗಿಡಕ್ ಬಿಡಲ್ಲ ನಮ್ಮ. ಏನ್ರಿ, ಒಂದು ವಾರ ಆದ್ಮೇಲೆ ಬಡ್ಡಿ ದುಡ್ಡು ಕೊಡ್ತೀನಿ ಅಂದ್ರೆ ಏನು ಆಟ ಆಡ್ತಾ ಇದ್ದೀರಾ? ಅಣ್ಣ ಪ್ಲೀಸ್ ಅಣ್ಣ, ಒಂದು ತಿಂಗಳು ಟೈಮ್ ಕೊಡೋಣ. ಅಪ್ಪನ ಆಪರೇಷನ್ ಅಂತ ನಾನು ಒಂದು ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ. ಹೆಂಗಾರು ಕೆಲ್ಸಕ್ಕೆ ಹೋಗಿ ಸಾಲ ತೀರಿಸ್ಬಿಡ್ತೀನಿ ಅಣ್ಣ. ಅದೆಲ್ಲ ಗೊತ್ತಿಲ್ಲಪ್ಪ, ನಾನು ಈ ಗಾಡಿ ತಗೊಂಡು ಹೋಗ್ತೀನಿ, ಅಷ್ಟು ಬಡ್ಡಿ ದುಡ್ಡು ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗು. ಅಣ್ಣ ಒಂದ್ ನಿಮಿಷ ಇರಿ. ಅಣ್ಣ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಸೀರೆಗಳನ್ನ ತಗೊಳ್ಳಿ ಹೇಳೋ ಅಡ್ರೆಸ್ ತಗೊಂಡು ಕೊಟ್ರೆ ಕೈ ತುಂಬಾ ದುಡ್ಡು. ಹೌದು, ಹಾಗಂತ ನಾನು ಇವತ್ತು ಬಂದಿರೋದು ಶ್ರೀ ಕಾಮಾಕ್ಷಿ ಓಲ್ಡ್ ರೇಷ್ಮೆ ಸ್ಯಾರಿ ಸೆಂಟರ್ಗೆ. ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಲ್ಲರೂ ಹೇಳ್ತಿದ್ರು ಬ್ಯಾಂಗ್ಳೂರ್ ನೀವೇ ಅಂತ ಹೈಯೆಸ್ಟ್ ಪ್ರೈಸ್ ಕೊಡ್ತೀರಾ, ಸೊ ಸ್ಯಾರಿ ಎಲ್ಲ ಟೆಸ್ಟ್ ಮಾಡಿ ಇಷ್ಟು ಬರುತ್ತೆ ಅಂತ ಹೇಳಿ. ಬ್ಯಾಂಗ್ಳೂರ್ ಮಾತ್ರ ಇಲ್ಲ, ಇಡೀ ಕರ್ನಾಟಕಗೆ ರೇಷ್ಮೆ ಸ್ಯಾರಿಗೆ ಹೈಯೆಸ್ಟ್ ಪ್ರೈಸ್ ಕೊಡೋದು ನಾವೇಮ್ಮ. ಚೆಕ್ ಮಾಡ್ತೀನಿ ಅಮ್ಮ ನಿಮ್ ಸ್ಯಾರಿನ. ನೋಡಿ ಅಮ್ಮ, ಈ ತರ ಬಿಳಿ ಕಲರ್ ಬಂತಂದ್ರೆ ಇದಕ್ಕೆ ಭಾರಿ ದುಡ್ಡು ಹೋಗುತ್ತೆ. ಈ ತರ ಕೆಂಪ್ ಕಲರ್ ಬಂತಂದ್ರೆ ಬೇರೆ ಕಡೆ ತಗೊಳ್ಳಲ್ಲ, ನಾವ್ ಇದೆಲ್ಲ ಕೆಜಿ ಲೆಕ್ಕಕ್ಕೆ ತಗೊಳ್ತೀವಿ. ಇದಕ್ಕೆಲ್ಲ ಎಷ್ಟು ಬರುತ್ತೆ ನೋಡ್ತೀನಿ ಅಮ್ಮ. ನೋಡಿ ಅಮ್ಮ, ಇದು ಮೈ ಪೂರ್ತಿ ಜರಿಗೆ ಇದೆ ಅಲ್ವಾ, ಇದು ಒಂದು ಸ್ಯಾರಿಗೆ ನಿಮ್ಗೆ 65,000 ಬರುತ್ತಮ್ಮ. ಈ ಸ್ಯಾರಿಗೆ 8,000 ಬರುತ್ತಮ್ಮ. ಈ ಸ್ಯಾರಿಗೆ ನಿಮ್ಗೆ 4,000 ಬರುತ್ತೆ. ಈ ಸ್ಯಾರಿಗೆ ನಿಮ್ಗೆ 10,000 ಬರುತ್ತೆ. ಈ ಸ್ಯಾರಿಗೆ ನಿಮ್ಗೆ 3,000 ಬರುತ್ತಮ್ಮ. ಟೋಟಲ್ ಎಷ್ಟು ಕೊಡ್ತೀರಾ ಸ್ಯಾರಿಗೆ? ಈ ಸ್ಯಾರಿ ಎಲ್ಲ ಸೇರಿಸಿ ನಿಮ್ಗೆ 90,000 ಬರುತ್ತಮ್ಮ. ಏನು 90,000? ನೀವ್ ಹೇಳ್ತಿರೋದು ನಿಜಾನಾ? ನಿಜಾನೇಮ್ಮ, ದುಡ್ಡು ಕೊಡ್ತಾ ಇದೀನಿ ಇಲ್ವಾ? ತಗೊಳ್ಳಿ 90,000 ತಗೊಳ್ಳಿ ಅಮ್ಮ. ತೂಕಕ್ಕೆ 200. ಯಾವ್ದ್ರಲ್ಲಿ ಬಂದಿದ್ರಾ? ಆಟೋ ತಗೊಳ್ಳಿ ಅಮ್ಮ. ಆಟೋ ಚಾರ್ಜ್ ಬೆಂಗಳೂರಿಂದ ಎಲ್ಲಿಂದ ಬಂದ್ರು ಆಟೋ ಚಾರ್ಜ್, ಕ್ಯಾಬ್ ಚಾರ್ಜ್, ಬಸ್ ಚಾರ್ಜ್ ಕೂಡ ಕೊಡ್ತೀವಿ ನಾವು. ಕ್ಯಾಬ್ ಚಾರ್ಜಸ್ ಕೂಡ ಕೊಡ್ತೀರಾ? ಹೌದಮ್ಮ. ಸರ್, ಹಾಗಿದ್ರೆ ನಿಮ್ ಲೊಕೇಶನ್ ಹೇಳ್ತೀರಾ ಎಲ್ಲಿ ಬರುತ್ತೆ ಅಂತ? ಲೊಕೇಶನ್ ಇದು ಮಲ್ಲೇಶ್ವರಂ, ಸಂಪಿಗೆ ರೋಡ್, ಮಲ್ಲೇಶ್ವರಂ 18th ಕ್ರಾಸ್ ಸಿಗ್ನಲ್, ಏರ್ಟೆಲ್ ಶೋರೂಮ್ ಎದುರುಗಡೆನೆ ಶ್ರೀ ಕಾಮಾಕ್ಷಿ ರೇಷ್ಮೆ ಸೆಂಟರ್ ಇರೋದಮ್ಮ. ಮತ್ತಿನ್ಯಾಕ್ ತಡ ಮಾಡ್ತೀರಾ? ನಿಮ್ಗೂ ಇದೇ ತರ ಕೈ ತುಂಬಾ ದುಡ್ಡು ಬೇಕಾ? ಶ್ರೀ ಕಾಮಾಕ್ಷಿ ರೇಷ್ಮೆ ಸೆಂಟರ್ಗೆ ತಗೊಂಡ್ ಬನ್ನಿ, ಕೈ ತುಂಬಾ ದುಡ್ಡು ತಗೊಂಡು ಹೋಗಿ. ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡೋದು ನಾವೇ, ಬೇರೆ ಕಡೆ ಹೋಗ್ಬಿಟ್ಟು ಕಮ್ಮಿ ದುಡ್ಡು ಮಾತ್ರ ತಗೋಬೇಡಿ.